ರಾಜ್ಯದಲ್ಲಿ ಮುಂದುವರಿತಾ ಇದೆ ಕಾಟೇರನ ಕುರುಡು ಅಭಿಮಾನ. ಅಂಧಾಭಿಮಾನವೋ ಅಥವಾ ಹುಚ್ಚು ಪ್ರೀತಿಯೋ ಗೊತ್ತಾಗ್ತಾ ಇಲ್ಲ. ದರ್ಶನ್ ಕೈದಿ ನಂಬರ್ ಟ್ರೆಂಡಿಂಗ್ ಇದೆ ಸಿಕ್ಕಾಪಟ್ಟೆ. ಇದರ ಬೆನ್ನಲ್ಲೇ ಹೊಸ ಅವತಾರ ಎತ್ತುತ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಈ ಕೈದಿ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದ್ರೆ ಅಭಿಮಾನಿಗಳು ಯಾವೆಲ್ಲ ಹಂತಕ್ಕೆ ಹೋಗ್ತಾರೆ ಅಂತ ನಾವೀಗಾಗಲೇ ನೋಡಿದ್ವಿ. ಈ ಕೈದಿ ನಂಬರ್ ಅನ್ನ ಆಟೋ ಹಿಂದ್ಗಡೆ ಪೋಸ್ಟರ್ ಕೂಡ ಹಾಕಿಸ್ಕೊಂಡ್ರು ಕೆಲವೊಬ್ಬರೆಲ್ಲರೂ ಕೂಡ. ಇದು ಮುಂದುವರಿತಾ ಇದೆ. ಈ ಅಭಿಮಾನ ಅನ್ಬೇಕೋ, ಹುಚ್ಚು ಪ್ರೀತಿ ಅನ್ಬೇಕೋ, ಏನ್ ಅನ್ಬೇಕೋ ಗೊತ್ತಿಲ್ಲ, ಕುರುಡು ಅಭಿಮಾನ ಅಂತ ಅನ್ಬೇಕೋ ಗೊತ್ತಿಲ್ಲ. ದರ್ಶನ್ ಕೈದಿ ನಂಬರ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗ್ತಾ ಇದೆ. ಟ್ರೆಂಡಿಂಗ್ ಬೆನ್ನಲ್ಲೇ ಹೊಸ ಅವತಾರ. ಕೈದಿ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ನೋಡಿ. ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ಅಂತಂದ್ರೆ ಕೈದಿಯಲ್ಲಿ ಅಂದ್ರೆ ಕೈಯಲ್ಲಿ ಕೈದಿ ನಂಬರ್, ಮೈ ಮೇಲೆ ಗಾಯ, ರಕ್ತದ ಕಲೆ, ಸಿನಿಮಾ ರೀತಿಯಾಗಿ ಈ ಕೈದಿ ನಂಬರ್ ಸ್ಲೇಟ್ ಹಿಡಿದು ಫೋಟೋವನ್ನು ತೆಗೆಸ್ಕೊಂಡಿರೋದು. ಆರೋಪಿ ಸ್ಥಾನದಲ್ಲಿದ್ದವರನ್ನ ಆರಾಧಿಸೋದು ಎಷ್ಟರ ಮಟ್ಟಿಗೆ ಸರಿ? ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧದ ಚರ್ಚೆ ವ್ಯಕ್ತವಾಗ್ತಾ ಇದೆ. ಕೈದಿ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಪರಾಧ ಸ್ಥಾನದಲ್ಲಿದ್ದವರನ್ನ ಆರಾಧಿಸೋದು ಎಷ್ಟು ಸರಿ ಅನ್ನೋ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ. ಈತ ಒಬ್ಬ ದರ್ಶನ್ ಅಭಿಮಾನಿ. ಈತ ತಾನೇ ಕಾರಾಗೃಹದಲ್ಲಿ ಇರೋ ರೀತಿಯಾಗಿ, ತಾನೇ ಜೈಲು ವಾಸ ಅನುಭವಿಸ್ತಾ ಇರೋ ರೀತಿಯಾಗಿ ಒಂದು ಸ್ಲೇಟ್ ಹಿಡ್ಕೊಂಡು ಕೈದಿ ಅಂತ ಅದ್ರ ಮೇಲೆ ಬರ್ಕೊಂಡು, ಆ ಕೈದಿ ಸಂಖ್ಯೆ ಏನು ದರ್ಶನ್ಗೆ ಕೊಡಲಾದಂತಹ ಕೈದಿ ಸಂಖ್ಯೆಯನ್ನು ಕೂಡ ಆ ಸ್ಲೇಟ್ ಮೇಲೆ ಬರೆಸ್ಕೊಂಡು ಆ ಫೋಟೋ ತೆಗೆಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ಇದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರಿಗೆ ಅಭಿಮಾನದ ಹುಚ್ಚ, ಅಥವಾ ಇದನ್ನ ಜನರ ಮುಂದೆ ತೋರ್ಪಡಿಸ್ಬೇಕು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ಬಿಡ್ತೀವಿ ಹಿಂಗೆ ಮಾಡಿದ್ರೆ ಅನ್ನೋದ್ರ ಹುಚ್ಚ ಗೊತ್ತಾಗ್ತಾ ಇಲ್ಲ. ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇದು ಅಭಿಮಾನ ಅಂತ ಅನ್ಸೋದಿಲ್ಲ, ಯಾಕಂತಂದ್ರೆ ಇಷ್ಟರ ಮಟ್ಟಿಗೆ ಯಾರು ಕೂಡ ತಪ್ಪು ಮಾಡಿದವರನ್ನ ವಹಿಸ್ಕೊಂಡು ಈ ನಿಟ್ಟಿನಲ್ಲಿ ಮುಂದಾಗೋದಿಲ್ಲ. ಇದು ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ತಾನು ಕಾಣಿಸ್ಕೊಳ್ಬೇಕು ಅನ್ನೋ ಗೀಳಿಗೆ ಬಿದ್ದು ಈ ರೀತಿಯಾಗಿ ಮಾಡ್ತಿದ್ದಾರಾ ಹೇಗೆ ಅಂತ? ಖಂಡಿತವಾಗೂ ಶಿಲ್ಪ, ದರ್ಶನ್ ಅಭಿಮಾನಿಗಳು ಮಾನಸಿಕವಾಗಿ ಹುಚ್ಚರಾಗಿದ್ದಾರಾ ಎನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆನ ಸ್ವತಃ ಸೋಷಿಯಲ್ ಮೀಡಿಯಾದಲ್ಲೇ ಸೇರಿದಂತೆ ಸಾಮಾಜಿಕವಾಗಿ ಜನರು ಕೂಡ ಈ ರೀತಿಯಾದ ಒಂದು ಪ್ರಶ್ನೆಯನ್ನ ಹಾಕ್ತಾ ಇರುವಂತದ್ದು. ಕೈದಿ ನಂಬರ್ 6102 ಎನ್ನುವಂತ ನಿಟ್ಟಿನಲ್ಲಿ ದರ್ಶನ್ಗೆ ಅಪರಾಧಿ ಸ್ಥಾನದಲ್ಲಿ, ಜೊತೆಗೆ ಜೈಲಿನಲ್ಲಿರುವಂತಹ ಅಪರಾಧಿಗಳೇನಿದೆ ಆ ಅಪರಾಧಿಗಳ ವಿಚಾರವಾಗಿ, ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಅಭಿಮಾನವನ್ನ ಕುರುಡು ಅಭಿಮಾನದ ರೀತಿಯಲ್ಲಿ ಅಭಿಮಾನಿಗಳು ತೋರಿಸ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬೈಕ್ಗಳ ಒಂದು ನೈನ್ ಬೋರ್ಡ್ಗಳಲ್ಲಿ, ಫ್ರಂಟ್ ಬ್ಯಾಕ್ ನಂಬರ್ ಬೋರ್ಡ್ಗಳ ಮೇಲೆ ಕೈದಿ ನಂಬರ್ ಅನ್ನ ಹಾಕೊಂಡು, ಜೊತೆಗೆ ಟ್ಯಾಟೂವನ್ನ ಹಾಕೊಂಡು ಅಭಿಮಾನ ಮರೆಯುವಂತ ಕೆಲಸ ಆಗ್ತಾ ಇದೆ. ಈ ಅಭಿಮಾನದ ವಿರುದ್ಧವಾಗಿ ಸ್ವತಃ ಜನರೇ ಆಕ್ರೋಶವನ್ನ ಹೊರಗಾಕುವಂತ ಕೆಲಸ ಆಗ್ತಾ ಇದೆ. ಒಬ್ಬ ಅಪರಾಧಿ ಸ್ಥಾನದಲ್ಲಿರೋವನ್ನ ಆರಾಧಿಸುವಂತಹ ಹುಚ್ಚರು ಇದ್ದಾರೆ ಎನ್ನುವಂತ ಜನರೇ ಪ್ರಶ್ನೆ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಇದೀಗ ಮತ್ತೊಂದು ರೂಪದಲ್ಲಿ ಅಭಿಮಾನಿಗಳು ಮುಂದಕ್ಕೆ ಹೋಗಿ ಹೆಜ್ಜೆಯನ್ನು ತೋರಿಸ್ಕೊಳ್ಳುವಂತ ಕೆಲಸ ಆಗ್ತದೆ. ಸ್ವತಃ ದರ್ಶನ್ ಅವರಿಗೆ ಈ ಕೈದಿ ಒಂದು ನಂಬರ್ ಏನ್ ಕೊಟ್ಟಿರ್ತಾರೋ ಆ ನಂಬರ್ನ ಹಿಡ್ಕೊಂಡು ಸ್ಲೇಟ್ ರೂಪದಲ್ಲಿ ಆ ನಂಬರ್ನ ಹಾಕೊಂಡು ಅಭಿಮಾನಿಯೊಬ್ಬ ಸ್ವತಃ ಆ ಶೆಟ್ಟಿಯ ರೂಪದಲ್ಲಿ ಅಭಿಮಾನಿ ಮೆರೆಯುವಂತ ಕೆಲಸ ಆಗ್ತಾ ಇರುವಂತದ್ದು. ಸ್ಲೇಟ್ ಅಲ್ಲಿ ಆ ನಂಬರ್ನ ಹಾಕೊಂಡು ಕೈದಿ ನಂಬರ್ ಈ ರೀತಿಯಂತ ಒಂದು ನಂಬರ್ ಇದೆ. ದರ್ಶನ್ ಅವರು ಆರೋಪಿ ಅಲ್ಲ, ಕೇವಲ ಅಪರಾಧಿ ಅಲ್ಲ, ಕೇವಲ ಆರೋಪಿ ಎನ್ನುವಂತ ಅಭಿಮಾನ ಮೆರೆಯುವಂತ ಕೆಲಸ ಆಗ್ತಾ ಇದೆ. ಈ ಒಂದು ಅಭಿಮಾನದ ಒಂದು ಫೋಟೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ವೈರಲ್ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಕಾಮೆಂಟ್ ಮಾಡುವಂತ ಜನರೇನಿದ್ದಾರೋ ಇದು ಮಾನಸಿಕವಾಗಿ ದರ್ಶನ ಅಭಿಮಾನಿಗಳು ಹುಚ್ಚರಾಗಿದ್ದಾರೆ, ಅವರಿಗೆ ಇಂಥ ದಿನ ಚಿಕಿತ್ಸೆ ಇದೆ, ಹೋಗಿ ತೋರ್ಸ್ಕೊಡ್ಬೇಕು ಎನ್ನುವಂತ ಸ್ವತಃ ಅಭಿಮಾನಿಗಳೇ ಈ ರೀತಿಯಂತ ಕಮೆಂಟ್ ಅನ್ನ ಆಗ್ತಾ ಇರೋದು. ಜೊತೆಗೆ ಅತಿರೇಕತನದ ವರ್ತನೆ ತೋರಿಸುವಂತದ್ದು ಅಗತ್ಯ ಇಲ್ಲ. ನೀವು ಅಭಿಮಾನ ಮೆರೆಯುವಂತದ್ದೇ ಆದ್ರೆ ತಮ್ಮ ತಂದೆ ತಾಯಿಗಳ ಒಂದು ಅಭಿಮಾನವನ್ನ ಮೆರುಗಿ, ತಂದೆ ತಾಯಿಗಳನ್ನ ಆರಾಧಿಸಿ, ತಂದೆ ತಾಯಿಯನ್ನ ಹೀರೋ ಎನ್ನುವಂತ ನಿಟ್ಟಿನಲ್ಲಿ ನೀವು ತೋರಿಸ್ಕೊಂಡ್ರೆ ನಿಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಕಮೆಂಟ್ ಮಾಡುವಂತಹ ಕಮೆಂಟ್ದಾರರು ಕೂಡ ಈ ರೀತಿಯಂತ ಒಂದು ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ಆಗ್ತಾ ಇದೆ ಶಿಲ್ಪ. ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ. ನೋಡಿ, ಎಷ್ಟೋ ಜನ ಬೈಕ್ ಹಿಂದೆ ಈ ನಂಬರ್ ಹಾಕಿಸ್ಕೊಂಡ್ರು, ಟ್ಯಾಟೂ ಹಾಕಿಸ್ಕೊಂಡ್ರು 6106. ಈ ನಂಬರ್ ಗೀಳಿಗೆ ಬಿದ್ದವ್ರ ರೀತಿಯಾಗಿ ಏನೋ ಮನ್ಸಿಗೆ ಬಂದಂಗೆ ನಡ್ಕೊಳ್ತಾ ಇದ್ದಾರೆ. ಇದನ್ನ ಅಭಿಮಾನ, ಅತಿರೇಕ, ಹುಚ್ಚುತನ, ಇನ್ನೇನ್ ಅನ್ಬೇಕೋ ಗೊತ್ತಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL
17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.